ಮತ್ತೊಂದು ಮೈಲುಗಲ್ಲು ಸಾಧಿಸಲು ಮುಂದಾಗಿದೆ ಇಸ್ರೋ. ಶ್ರೀಹರಿಕೋಟಾದಿಂದ ಚಾರಿತ್ರಿಕ 100ನೇ ಉಡ್ಡಯನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ಮಾಹಿತಿ ಹೊರಬಿದ್ದಿದೆ. ನೂತನ ದಾಖಲೆ ಬರೆಯುವುದಕ್ಕೆ ಮುಂದಾಗಿದೆ ನಮ್ಮ ಇಸ್ರೋ. GSLV ರಾಕೆಟ್ನಲ್ಲಿ NVS-O2 ನ್ಯಾವಿಗೇಷನ್ ಉಪಗ್ರಹ ಉಡ್ಡಯನ ಆಗ್ತಾ ಇದೆ. ನಾಳೆ ಬೆಳಗ್ಗೆ 6:23 ಐತಿಹಾಸಿಕ ಉಡ್ಡಯನಕ್ಕೆ ಸಮಯ ನಿಗದಿಯಾಗಿದೆ. ಇಸ್ರೋ ನೂತನ ಅಧ್ಯಕ್ಷ ವಿ ನಾರಾಯಣನ್ ನೇತೃತ್ವದಲ್ಲಿ ಮೊದಲ ಯೋಜನೆ ಇದು. 2023ರಲ್ಲಿ ಉಡ್ಡಯನ ಮಾಡಲಾಗಿದ್ದಂಥ NVS-1 ನ್ಯಾವಿಗೇಷನ್ ಉಪಗ್ರಹ. NVS-2 ಉಪಗ್ರಹ ವೈಶಿಷ್ಟ್ಯ ಇಷ್ಟೇ ಇರುತ್ತೆ. ಇದು 2250 kg ತೂಗುತ್ತೆ. ಇದು ಸುಮಾರು 3 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿದೆ. ಹಳೆ ಉಪಗ್ರಹದ ಸೇವೆಗಳನ್ನು ಸುಧಾರಿಸುವ ಸಲುವಾಗಿ ಇದು ಸಹಾಯ ಮಾಡುತ್ತೆ. ನ್ಯಾವಿಗೇಷನ್, ತುರ್ತು ಸೇವೆಗಳು, ಮೊಬೈಲ್ ಸಾಧನದ ಸ್ಥಳ ಸೇವೆಗಳಿಗೆ ಇದನ್ನು ಬಳಸ್ತಾರೆ. L1, L5 ಮತ್ತು S ಫ್ರೀಕ್ವೆನ್ಸಿ ಬ್ಯಾಂಡ್ ಬಳಸುವ ನ್ಯಾವಿಗೇಷನ್ ವ್ಯವಸ್ಥೆ ಇದರಲ್ಲಿರುತ್ತೆ. ಹೆಚ್ಚು ನಿಖರವಾದ ಮತ್ತು ನಂಬಿಕಾರ್ಹ ಸ್ಥಾನದ ಮಾಹಿತಿಯನ್ನು ಒದಗಿಸುತ್ತೆ. ಇದು ದೈನಂದಿನ ಬಳಕೆಗೆ ಉತ್ತಮ ನ್ಯಾವಿಗೇಷನ್ ಸೇವೆಯನ್ನು ಕೂಡ ಇದು ಕೊಡುತ್ತೆ. L5 ಬ್ಯಾಂಡ್ ಸಂಚರಣೆಗೆ ಬಳಸುವ ಅತ್ಯಂತ ನಿಖರವಾದಂಥ ಒಂದು ಫ್ರೀಕ್ವೆನ್ಸಿ ಆಗಿರುತ್ತೆ. ಇದು ನಗರ ದಟ್ಟಣೆಯಲ್ಲಿ ಮತ್ತು ಸವಾಲಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಸಂಕೇತವನ್ನು ಒದಗಿಸುತ್ತೆ. S ಬ್ಯಾಂಡ್ ಪ್ರಾಥಮಿಕ ಸಂವಹನ ಮತ್ತು ಪ್ರಸಾರಕ್ಕಾಗಿ ಬಳಸ್ತಾರೆ. ಇದು ಪ್ರಾದೇಶಿಕ ನ್ಯಾವಿಗೇಷನ್ ಸೇವೆಗಳಿಗೆ ಸಂಕೇತ ಗುಣಮಟ್ಟವನ್ನು ಇದು ಕೊಡುತ್ತೆ. ಪ್ರಯೋಜನ ಪಡೆಯುವಂಥ ವಿಭಾಗಗಳು ಯಾವುದಪ್ಪ ಅಂತ ಹೇಳಿದ್ರೆ, ನಿಖರ ಮಿಲಿಟರಿ ಕಾರ್ಯಾಚರಣೆ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿರ್ತವೆ. ಭೂಮಿ, ಆಕಾಶ ಮತ್ತು ಸಮುದ್ರಗಳಲ್ಲಿ ನಿಖರ ಸಂಚಾರ ಇರುತ್ತೆ. ನಿಖರ ಕೃಷಿ ಮತ್ತು ವ್ಯವಸಾಯ ಚಟುವಟಿಕೆಗಳು, ಭೂನಕಾಶೆ ಮತ್ತು ಭೂಮಿತಿ ಆಧಾರಿತ ಸಮೀಕ್ಷೆಗಳು, ತುರ್ತು ಪರಿಸ್ಥಿತಿ ವಿಪತ್ತುಗಳು ಸಂಭವಿಸಿದಾಗ ಕ್ಷಿಪ್ರ ಗತಿಯಲ್ಲಿ ನೆರವು ಕೊಡೋದು, ಸಮರ್ಥ ನೌಕಾಪಡೆಯ ನಿರ್ವಹಣೆ, ನಿಖರವಾದ ಉಪಗ್ರಹ ಕಕ್ಷಾ ವೀಕ್ಷಣೆ, ಆರ್ಥಿಕ ವ್ಯವಸ್ಥೆಗಳು, ಪವರ್ ಗ್ರಿಡ್ಗಳು ಮತ್ತು ಸರ್ಕಾರಿ ಸಂಸ್ಥೆಗಳಿಗೆ ನಂಬಿಕಾರ್ಹ ಸಮಯದ ಸೇವೆಯನ್ನು ಇವೆಲ್ಲವೂ ಕೂಡ ಕೊಡುತ್ತೆ. ಇದು ಇವತ್ತಿನ ಸುದ್ದಿ ಸೂಕ್ಷ್ಮ. ನಮಸ್ಕಾರ.